42,345 ಮನೆಗಳು ಹಂಚೋ ಕಾರ್ಯಕ್ರಮನ ನಾಳೆ ಹಮ್ಮಿಕೊಂಡಿರೋ ತಮ್ಗೆಲ್ಲ ಗೊತ್ತಿರೋದು. ಎಲ್ಲಾ ಸಿದ್ಧತೆನ ಆಗಿದೆ. ನಮ್ಮ ನಾಯಕರಾದಂತ ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ. ನಮ್ಮ ಮೆಚ್ಚಿನ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಬರ್ತಾವ್ರೆ, ಪರಮೇಶ್ವರ್ ಸಾಹೇಬರು ಬರ್ತಾವ್ರೆ, ಸತೀಶ್ ಅವ್ರು ಬರ್ತಾವ್ರೆ, ಮುನಿಯಪ್ಪ ಅವ್ರು ಬರ್ತಾವ್ರೆ, HK ಪಾಟೀಲ್ ಸಾಹೇಬರು ಬರ್ತಾವ್ರೆ, ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗಿರೋದು. ಶಿವಕುಮಾರ್ ಸಾಹೇಬರು, DK ಶಿವಕುಮಾರ್ ಅವರು ಆಚೆ ಇದ್ದಾರೆ, ಬರಕ್ ಪ್ರಯತ್ನ ಮಾಡ್ತಾರೆ. ಎಲ್ಲ ಮಾತಾಡಿದೆ, ನಾನು ಫೋನಲ್ಲಿ ಮಾತಾಡಿದೆ. ನಾನು 25ನೇ ತಾರೀಕಿನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಬರಕ್ಕಂತ ಹೇಳಿ ಅವ್ರು ಮಾತನ್ನ ಕೊಟ್ಟಿದ್ದಾರೆ. ಮಿಕ್ಕಿದ ಎಲ್ಲಾ ಸಚಿವರು ನಾಳೆ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಎಲ್ಲಾ ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲ, ರಾಹುಲ್ ಗಾಂಧಿ ಬರ್ಬೇಕಾಗಿತ್ತು. ಈಗಲೂ ಮಧ್ಯಾಹ್ನ 2:15 ಗಂಟೆಗೂ ರಾಹುಲ್ ಗಾಂಧಿ ಬರ್ತೀನಂತ ಹೇಳ್ತಾರೆ. ಅವ್ರಿಗಿನ್ನ ಅಫಿಷಿಯಲ್ TP ಬಂದಿಲ್ಲ. ಏನಕ್ಕಂದ್ರೆ ಅವ್ರು ಬರ್ಬೇಕಾದ್ರೆ ಅವರೆಲ್ಲ ಟೀಮ್ ಬರ್ಬೇಕಾಗಿತ್ತು. ಇದುವರೆಗೂ ಬಂದಿಲ್ಲ. ಅವ್ರು ಬರ್ಬೇಕಂತ ನಿನ್ನೆ ಅವರು ಮನೆ ಮುಖ್ಯಮಂತ್ರಿ ಕಚೇರಿಗೆ ಫೋನ್ ಮಾಡಿ, ಅವ್ರ ಕಚೇರಿಯಿಂದ ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಬರ್ತಾವ್ರೆ ಅಂತ ಡೀಟೇಲ್ ಕೇಳಿದ್ರಂತೆ. ಕಾರ್ಯಕ್ರಮದ ಡೀಟೇಲ್ ಕೇಳಿದ್ರು, ಕೊಟ್ಟಿದ್ದು. ಆ ಕಾರಣಕ್ಕೆ ಬರ್ತಾರಂತ ನಾವು ಭರವಸೆನ ಇಟ್ಕೊಂಡಿದ್ವಿ. ಇದುವರೆಗೂ ಅವ್ರಿಗೂ TP ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ದು TP ಬಂದಿದೆ, ರಾಹುಲ್ ಗಾಂಧಿ ಅವ್ರದ್ದು ಇನ್ನ TP ಬಂದಿಲ್ಲ. ನಾಳೆ ಕನಿಷ್ಠ ನಾನು ಈಗ ಎಲ್ಲ ಫುಲ್ ಹುಬ್ಳಿ ಸಿಟಿಯಲ್ಲಿ ರೌಂಡ್ ಮಾಡಿ, ನಾವು ವೇಣುಗೋಪಾಲ್ ಸರ್, ಮಂಜುನಾಥ್ ಸರ್, ಪ್ರಸಾದ್ ಹಬ್ಬ ಅವರು. ನನ್ನ ಅನಿಸಿಕೆ ಆ ಜನ ಜೋಶ್ ನೋಡ್ರೆ ವಾಲಂಟ್ರಿ ಅಲ್ಲಲ್ಲೇ 2,000, 3,000, 4,000 ನಾಳೆ ಕಾರ್ಯಕ್ರಮ ಬರೋಕ್ಕೆ ಅವರವರೇ ಮೀಟಿಂಗ್ ಮಾಡ್ತಾರೆ. ಜನನೇ ಅವರವರೇ ಮೀಟಿಂಗ್ ಮಾಡ್ಕೊಂಡು ನಾಳೆ ನಮ್ಮ ನಿರೀಕ್ಷೆ ಇದ್ದಿದ್ದು 2 ಲಕ್ಷ ಜನ ಅಂತ. ನನ್ನ ಮಟ್ಟಿಗೆ ಆ ಜನಗಳು ಜೋಶ್ ನೋಡ್ರೆ ಕನಿಷ್ಠ 3 ಲಕ್ಷ ಮೇಲೆ ಬರ್ತಾರಂತ. ಒಂಥರ ಈ ಎಕ್ಸಿಬಿಷನ್ ವಾತಾವರಣ ತರ ಆಗ್ಬಿಟ್ಟಿದೆ. ಈ ಮನೆಗಳು ಕಟ್ಟಿರೋದು ನೋಡಿ ಜನ ಖುಷಿ ಪಟ್ಟಿ. ಮೊನ್ನೆ ನಾನು ಗದಕ್ ಹೋಗಿದ್ದೆ. ಗದಕ್ ಹೋಗೋ HK ಪಾಟೀಲ್ ಸಾಹೇಬ್ರು ನಾನು ಒಂದು 5-6 ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಅಲ್ಪಸಂಖ್ಯಾತರು ಹಾಸ್ಟೆಲ್ ಇನಾಗ್ರೇಷನ್ ಕಾರ್ಯಕ್ರಮ ಮತ್ತೆ ಸ್ಕೂಲ್ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. 2-3 ಕಿಲೋಮೀಟರ್ ಯುವಕರು ಗಾಡಿ ನಿಲ್ಲಿಸಿ ನಮ್ಮನ್ನ ಸನ್ಮಾನ ಮಾಡಿ, ನಾವು ಸೋಷಿಯಲ್ ಮೀಡಿಯಾ ನೋಡಿ ಸರ್ ಎಂಥ ಮನೆಗಳು ಕೊಟ್ಟಿದ್ದೀರಾ ಸರ್, ನಾವು ಕಾರ್ಯಕ್ರಮ ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಬಹಳ ಜನ ಯುವಕರು ಗದಕಲ್ಲಿ ಹೇಳ್ತಾ ಇದ್ರು. ನಿನ್ನೆಯಿಂದ ಹಾವೇರಿಯಿಂದ ಎಲ್ಲ 50 ಬಸ್ ಅಂತ ಕೇಳಿದ್ರು ಎಲ್ಲ MLA ಗಳು. ನಮ್ಮ ಸಿಗ್ಗಾಂವ್ MLA ಯಾಸೀರ್ ಖಾನ್ ಪಠಾಣ್ ಅವರು 200 ಬಸ್ ತಗೊಂಡಿದ್ರು. ಬೇರೆಯವರೆಲ್ಲ ರಾಣಿಬಿಂದೂರು, ಹಿರೇಕೆರೂರು, ಬ್ಯಾಡಗಿ ಅವರೆಲ್ಲ 50 ಬಸ್ ತಗೊಂಡಿದ್ರು. ನಿನ್ನೆ ರಾತ್ರಿ ಫೋನ್ ಮಾಡಿ, ಇಲ್ಲ ಸರ್ ಜನಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ತದೆ, ಇನ್ನ ನಮ್ಗೆ ವೆಹಿಕಲ್ ಬೇಕಂತ ಅಲ್ಲಿಂದಾನು ಫೋನ್ ಬಂದಿತ್ತು, ಗದಗಿಂದಾನು ಫೋನ್ ಬಂದಿತ್ತು. ಇಲ್ಲಿ ಲೋಕಲ್ ಭಾಗದಲ್ಲಿ ಬೆಳಗಿನ ಅದೇ ಫೋನ್ಗಳು ನಮಗೆ, ಸರ್ ನಾವು ಬರ್ತೀವಿ, ನಮ್ಮ ವೆಹಿಕಲ್ ಕಳ್ಸಿ ಸಾಕು, ಬೇರೆ ಏನ್ ಬೇಡ, ನೀವು ವೆಹಿಕಲ್ ಕಳ್ಸಿ ನಾವು ಬರ್ತೀವಿ ಅಂತ. ಜನಗಳಿಗೆ ಏನಾಗಿದೆ, ಒಂಥರ ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ ಹುಬ್ಳಿಯಲ್ಲಿ. ಒಂಥರ ಹಬ್ಬ ಏನಕ್ಕಂದ್ರೆ ಬಹಳ ವರ್ಷದಿಂದ ಮನೆಗಳು ಕೊಟ್ಟಿರಲಿಲ್ಲ. ಆಮೇಲೆ ಮನೆ ಕ್ವಾಲಿಟಿ ನೋಡಿ ಜನ ಖುಷಿ ಪಡ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ವಾಲಿಟಿ ನೋಡಿ ಆ ಜನ ಖುಷಿ ಪಡ್ತಾರೆ. ಸೋಷಿಯಲ್ ಮೀಡಿಯಾ ನೋಡಿ ಖುಷಿ ಪಟ್ಟಿ ಜನ ವಾಲಂಟ್ರಿ ಜಾಸ್ತಿ ಬರ್ತಾರಂತ ಇದಿದೆ. ನಾವು ಒಂದು 1,200 ಬಸ್ ಮಾಡಿದ್ದೀವಿ. ನಾವು 1,200 ಬಸ್ಗಳು ಮಾಡಿದ್ದೀವಿ. ಅಂದ್ರೆ ವಾಲಂಟ್ರಿ, ಬೇರೆ ಟೆಂಪೋ ಟ್ರಾವೆಲರ್, ಇದು ಏನೋ TT ಅಂತಾರೆ, ಅದು ಬೇರೆ ಸಪ್ರೇಟ್ ಅವ್ರವರೇ ಮಾಡ್ಕೊಂಡಿದ್ದಾರೆ. ಬಹಳ ಜನ ಅವ್ರವರೇ ಮಾಡ್ಕೊಂಡಿದ್ದಾರೆ. ಕನಿಷ್ಠ ನನ್ನ ಅನಿಸಿಕೆ 2.5 3 ಲಕ್ಷ ಅಂತೂ ಕಡಿಮೆ ಅಂತೂ ಆಗಲ್ಲ. ಈಗ ನಾವು ಕಾನ್ಸೆಪ್ಟ್ ಮಾಡಿರೋದು 5 ಡಿಸ್ಟ್ರಿಕ್ಟ್ ಮಾಡಿರೋದು, ಹುಬ್ಳಿ, ಧಾರವಾಡ, ಗದಗ್, ಹಾವೇರಿ. ಏನಕ್ಕಂತ ಪಾಪ ದೂರದಿಂದ ತೊಂದರೆ ಆಗ್ಬಾರ್ದಂತ ಈ ಹಕ್ಕುಪತ್ರಗಳು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. 20,350 ಹಕ್ಕುಪತ್ರಗಳು ಕೊಡ್ತಾ ಇದೀವಿ. 5 ಜಿಲ್ಲೆ ಹುಬ್ಳಿ, ಧಾರವಾಡ, ಕೊಪ್ಪಳ, ಗದಗ್, ಹಾವೇರಿ 5 ಜಿಲ್ಲೆ 20,360 ಲಗ್ಭಗ್ 360 ಹಕ್ಕುಪತ್ರಗಳು ಕೊಡ್ತಾ ಇದೀವಿ. ಅವ್ರಿಗೆಲ್ಲ ಸ್ಟಾಲ್ ಆಗ್ತಾ ಇದೀವಿ. ಅಲ್ಲಲ್ಲೇ ಒಂದು 10 ಮನೆ ಮುಖ್ಯಮಂತ್ರಿ ಕೈಯಿಂದ ಮತ್ತೆ ACC ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಂದ ಒಂದು 10 ವೇದಿಕೆ ಮೇಲೆ ಕೊಟ್ಟು ಎಲ್ಲ ಸ್ಟಾಲ್ ಆಗ್ತಾ ಇದೀವಿ. ಹುಬ್ಳಿದು ಒಂದು, ಧಾರವಾಡದ ಒಂದು, ಗದಗ್ದು ಒಂದು, ಕೊಪ್ಪಳದ ಒಂದು, ಅಲ್ಲೇ ಹಕ್ಕುಪತ್ರಗಳು ಕೊಡೋದು ವ್ಯವಸ್ಥೆನ ಸಿದ್ಧತೆ. ಇಲ್ಲ, ಇದು ಬಡವರ ಕಾರ್ಯಕ್ರಮ. ನಾವು ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ, ನಾವೇನಿಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾನೆ. ಆಮೇಲೆ ಮಾಧ್ಯಮ ಸ್ನೇಹಿತರಿಗೂ ಮನವಿ ಮಾಡಿದೆ ನಾನು, ಇಡೀ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಕೂತ್ಕೊಂಡ್ರೆ ಅಲ್ಲಲ್ಲೇ ಕೂತ್ಕೊಂತಾರೆ. ಪ್ರೆಸ್ ಮಾಡುವಾಗ ಕೂತು ಯಾರು ಹೇಳ್ತಾರಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಲ್ಲ, ಇಡೀ ದೇಶದಲ್ಲಿ ಇದನ್ನ ಒಂದು ಮೆಸೇಜ್ ಹೋಗ್ಬೇಕು. ನಿಮ್ಮ ಮಾಧ್ಯಮ ಸ್ನೇಹಿತರಿಗೂ ಮೊನ್ನೆನೂ ಮನವಿ ಮಾಡ್ಕೊಂಡೆ ನಾನು. ಯಾರೂ ಸರ್ಕಾರ ವತಿಯಿಂದ ಸಬ್ಸಿಡಿ ಕೊಡ್ತಾರೆ. ಎಲ್ಲ ಕೇಂದ್ರ ಸರ್ಕಾರವೂ ಸಬ್ಸಿಡಿ ಕೊಡ್ತದೆ, ರಾಜ್ಯ ಸರ್ಕಾರವನ್ನು ಸಬ್ಸಿಡಿ ಕೊಡ್ತಾರೆ. ಇದು ಮೊದಲೇ ರಾಜ್ಯ, ಮನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರದಲ್ಲಿ, ಮುಖ್ಯಮಂತ್ರಿ ನೇತೃತ್ವದಲ್ಲಿ ಈ ಮೊದಲೇ ರಾಜ್ಯ
ಈ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು 4 ಲಕ್ಷ ನಾವು ಕೊಡ್ತೀವಿ, ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ ಅಂತ ಹೇಳಿ ತೀರ್ಮಾನ ತಗೊಂಡು ಮನೆಗಳು ಕೊಡ್ತಾರೆ ಅಂದ್ರೆ ಇದು ಇತಿಹಾಸ. ಇದು ನಾನು ಏನ್ ಬಯಸ್ತೀನಿ ಅಂದ್ರೆ ಒಂದ್ ನಿಜ ಇದು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ, ದಯಮಾಡಿ ಕೇಳ್ಕೊಳ್ಳಿ, ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ. ಇಲ್ಲ ಒಂದ್ ನಿಮಿಷ ರಾಜ್ಯ ಸರ್ಕಾರ ಈಗ ನಾನು ಇದು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಎಲ್ಲ ಹೇಳ್ತೀನಿ, ನೀವು ಹೇಳಿದ್ದೆಲ್ಲ ಉತ್ತರ ಕೊಡ್ತೀನಿ ನಾನು. ಇದು ನಾನು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ನಾವು. 5 ಗ್ಯಾರಂಟಿ ಏನಾದ್ರು ವಿರೋಧ ಪಡಿಸ್ತಾರೋ ಅದನ್ನು ಈ ಚುನಾವಣೆ ಟೈಮಲ್ಲಿ ಬರೀ ಭಾಷಣ ಮಾಡಿದಾರೆ ಇವರು. ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡ್ಬೇಕಾದ್ರೆ ಕನಿಷ್ಠ 55 ರಿಂದ 60 ಸಾವಿರ ಕೋಟಿ ಆಗ್ತದೆ. ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾರಿ ಮಾಡಿರೋದು ತಮ್ಗೆಲ್ಲ ಗೊತ್ತಿರೋ ವಿಚಾರ. ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. ಏನಕ್ಕಂದ್ರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರ್ಲಿಲ್ಲ, ನಾವು ಈ ತರ ಮನೆಗಳು ಫ್ರೀ ಮನೆಗಳು ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವರು ಇದು ಬರೀ 7,400 ಕೋಟಿ ಸ್ಲಮ್ದು ರಾಜೀವ್ ಗಾಂಧಿ ಇದ್ದು EHP ಸ್ಕೀಮ್ ಅಂತ 29ನೇ ತಾರೀಕು ಕ್ಯಾಬಿನೆಟ್ ತರ್ತಾ ಇದೀನಿ, ಅದು 2,100 ಕೋಟಿ. ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ ನಾವು ಮಾತು ಕೊಟ್ಟು ಚುನಾವಣೆ ಟೈಮಲ್ಲಿ ಕೊಟ್ಟಿಲ್ಲ. ಏನಕ್ಕಪ್ಪ ಬಿಜೆಪಿ ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳ ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ? ಅವ್ರು ಯಾವ ಗ್ಯಾರಂಟಿನೂ ಇರ್ಲಿಲ್ಲ. ಇಲ್ಲ, ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು. ವಸತಿ ನನ್ನ ಅಧಿಕಾರಿಗಳು ಹೇಳ್ತಾರೆ, ಸ್ಲಮ್ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಸರ್ ನಿಮ್ಗಿಂತ ಜಾಸ್ತಿ ಅವ್ರು ಪಾಪ ಪ್ರಯತ್ನ ಮಾಡಿದ್ರು ಸೋಮಣ್ಣ ಅವರು. ಈ ಬಡವರಿಗೆ ನಾವೇ ಸರ್ಕಾರ ವತಿಯಿಂದ ಮನೆ ಕಟ್ಕೊಡ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಇರುವಾಗೂ ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಇರುವಾಗೂ ಪ್ರಯತ್ನ ಮಾಡಿದ್ರು. ಅಂದ್ರೆ ಆಗ್ಲಿಲ್ಲ ಸರ್. ಅಂದ್ರೆ ಅವ್ರ ಬಡವ್ರ ಬಗ್ಗೆ ಗ್ಯಾರಂಟಿ ಇರ್ಲಿಲ್ಲ, ಅವ್ರಿಗೆ ಯಾವ ಗ್ಯಾರಂಟಿನೂ ಇರ್ಲಿಲ್ಲ. ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ನಾವು ಕೊಡ್ತಾ ಇರೋದು ಬಿಜೆಪಿ JDS ಅವ್ರು ಕೊಡ್ಬೋದಾಗಿತ್ತಾನೆ. ಅಂದ್ರೆ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಆಯ್ತು. ಆಮೇಲೆ ಸ್ನೇಹಿತರು ಕೇಳ್ತಾ ಇದ್ರು, ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ತೀರಾ, ರಾಜ್ಯ ಸರ್ಕಾರದಿಂದ ಎಷ್ಟು ಕೊಡ್ತೀರಾ ಅಂತ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾವ್ರೆ. 1.5 ಲಕ್ಷ ಕೊಡ್ತಾವ್ರೆ. 18% GST ಹಾಕಿ 1,32,000 ವಾಪಸ್ ತಗೊಂತಾರೆ. ಬರೇ ಅವ್ರ ಲೆಕ್ಕದಲ್ಲಿ ನೋಡಿದ್ರೆ ಬರೀ 18,000 ಕೊಟ್ಟಂಗಾಯ್ತು ಅವ್ರು. ಬರೇ 18,000 ಒಂದ್ ಮನೆಗೆ 18% GST ಹಾಕ್ತಾರೆ ಸರ್. ನಾನು ಸದನದಲ್ಲಿ ಹೇಳಿದ್ದೀನಿ, ಬಹಳಷ್ಟು ಬಿಜೆಪಿ ಮುಖಂಡರಿಗೆ, ಅಶೋಕ್ ಅವ್ರಿಗೆ ಹೇಳಿದ್ದೀನಿ, ವಿಜೇಂದ್ರ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಬಹಳಷ್ಟು ಜನ ಲೀಡರ್ಗಳಿಗೆ ನಾನು ಹೇಳಿದ್ದೀನಿ, ಸರ್ ದಯಮಾಡಿ ಬಡವ್ರ ಮನೆಗೆ GST ಹಾಕೋದು ಬೇಡ, ದಯಮಾಡಿ ನಿಮ್ಮ ಸರ್ಕಾರ ಇದೆ ಹೇಳಿ ನಿಮ್ಮ ಪ್ರಧಾನ ಮಂತ್ರಿಗೆ ಹೇಳಿ GST ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಅಂದ್ರೆ 1.5 ಲಕ್ಷ ಅವ್ರು ಕೊಡ್ತಾವ್ರೆ, 1.5 ಲಕ್ಷ ನಾವು ಕೊಡ್ತೀವಿ. ಬೆನಿಫಿಷರಿ 4.5 ಲಕ್ಷ ಕೊಡ್ಬೇಕಾಗಿದೆ. ಎಷ್ಟು? 4.5 ಲಕ್ಷ. ಟೋಟಲ್ 7,400 ಮನೆ ಸ್ಲಮ್ಗಳದು 7,400 ಕೋಟಿ. 1,80,253 ಮನೆಗೆ ಬೆನಿಫಿಷರಿ 8 ವರ್ಷದಲ್ಲಿ ನಮ್ಗೆ ಬರ್ಬೇಕಾಗಿತ್ತು 7,400 ಕೋಟಿ. ಬರೇ 110 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000, 15,000. ಪಾಪ ಬಡವ್ರ ಕೊಡಕ್ ಸಾಧ್ಯ ಆಗಲ್ಲ. ಬರೇ 310 ಕೋಟಿ ಬಂದಿತ್ತು. ಕಾಂಟ್ರಾಕ್ಟರ್ಗಳು ಏನ್ ಮಾಡಿದ್ದಾರೆ, ಈ ಟೆಂಡರ್ ಕರಿತೀವಿ ನಾವು. ಕಾಂಟ್ರಾಕ್ಟರ್ಗಳು ಯಾರು ಟೆಂಡರ್ ಕಟ್ಟಿ ಏನ್ ಮಾಡ್ತೀವಿ, ಟೆಂಡರ್ ಕಟ್ಟಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದು ಅಷ್ಟು ಪಾಯನು ಪಿಲ್ಲರ್ ಆಗ್ಬಿಟ್ಟು ಬಿಟ್ಬಿಟ್ಟವ್ರೆ. ಪಿಲ್ಲರ್ ಆಗಿ ಬಿಟ್ಬಿಟ್ಟವ್ರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗೆ, ನಾನು ಪ್ರಸಾದಪ್ಪ ಅವರು, ನಾನು ಮಂತ್ರಿ ಆದ್ಮೇಲೆ ಇವ್ರು ಚೇರ್ಮನ್ ಆದ್ಮೇಲೆ ಒಂದು ಸ್ಲಮ್ಗಳು ವಿಸಿಟ್ ಕೊಟ್ವಿ. ವಿಸಿಟ್ ಕೊಡುವಾಗ ನೋಡಿದ್ರೆ ಅವ್ರ ಜೀವನ ದೇವರಾಣೆ ಕಣ್ಣಲ್ಲಿ ನೀರು ಬಂತು. ನಮ್ಗೆ ಕಣ್ಣಲ್ಲಿ ನೀರು ಬಂತ್ರಿ. ಅಲ್ಲಿ ಏನ್ ಮಾಡಿದ್ದಾರೆ, ನಂಬಿಕೆ ಮೇಲೆ ಇವತ್ತು ಮನೆ ಕಟ್ತಾರೆ, ಕಂಪ್ಲೀಟ್ ಆಗ್ತದೆ, ನಾಳೆ ಮನೆ ಕಂಪ್ಲೀಟ್ ಆಗ್ತದೆ ಅಂತ ಅಲ್ಲೇ ಒಂದು ಟಾರ್ಪಲ್ ಹಾಕೊಂಡು ಜೀವನ ಮಾಡ್ತಾ ಇದಾರೆ, ಕಾಯ್ಕೊಂಡಿದ್ದಾರೆ. ಅದ್ ನೋಡಿ ನಾನೇನ್ ಮಾಡಿದೆ, ಏನಾರ ಮಾಡಿ ಇವ್ರು ಮಾಡ್ಬೇಕಂತ ನಾನು ಪ್ರಸಾದ ಮಾತಾಡ್ಕೊಂಡು ಅದಕ್ಕಿಂತ ಮುಂಚೆ ಮನೆ ಮುಖ್ಯಮಂತ್ರಿ ಗರ್ಭಕ್ಕೆ ತರೋದ್ ಮುಂಚೆ ಫೈನಾನ್ಸ್ ಅವ್ರು ನಾವು ವಿಶ್ವಾಸ ತಗೊಳ್ಳೋ ಅಂತ ಹೇಳ್ಬಿಟ್ಟು ಅತೀಕ್ ಅಂತ ಇದ್ರು ಫೈನಾನ್ಸ್ ಸೆಕ್ರೆಟರಿ, ಅವ್ರನ್ನ ಕರ್ಕೊಂಡು ಹೋದೆ ಸ್ಲಮ್ಗಳಿಗೆ. ನೋಡಿ ಸರ್ ಪಾಪ ಜೀವನ ಯಾವ ತರ ಮಾಡ್ತಾ ಇದಾರೆ, ಪಾಪ ಇವತ್ತು ಮನೆ ಆಗ್ತದೆ, ನಾಳೆ ಮನೆ ಆಗ್ತದೆ ಅಂತ ನಂಬ್ಕೊಂಡು ಕೂತಿದಾರಂತ. ಆಮೇಲೆ ನಾನು ಪ್ರಸಾದಪ್ಪ ಅವರು ಹೆಂಗಪ್ಪ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರದಿದ್ದು, ಏನಕ್ಕಂದ್ರೆ 7,500 ಕೋಟಿ ಆಗ್ತಾ ಇದ್ದು, ಮಾನ್ಯ ಮುಖ್ಯಮಂತ್ರಿ ಗ್ಯಾರಂಟಿಗಳು 55 ರಿಂದ 60,000 ಕೋಟಿ ಆಗ್ತದೆ, ಹೆಂಗ್ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು. ಸರ್ ಈ ತರ ಹಿಂದಿನ ಸರ್ಕಾರದಲ್ಲಿ ನಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಆಗಿಲ್ಲ, ಒಂದ್ ಮನೆನೂ ಕೊಟ್ಟಿಲ್ಲ. ಈ ಬಡವ್ರ ಪಾಪ ಕೊಡಕ್ ಸಾಧ್ಯ ಆಗಲ್ಲ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟಿ ಕಟ್ಬೇಕಾಗ್ತದಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಪ್ರಸಾದ್ ಹೇಳ್ತಾರ ಸರಿ ಕೊಡೋ, ಇದು ಬಡವ್ರ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ, ಅದ್ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದ್ರೆ ಆಗ್ಲಿ, ಆ ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತ 2024 ಫೆಬ್ರವರಿಯಲ್ಲಿ ತಂದಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚ್ ಅಲ್ಲಿ 36,789 ಮನೆ ಕೊಟ್ವಿ. ಏನಕ್ಕೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಇದೇ ತಿಂಗಳ 42,000 ಕೊಡ್ತಾ ಇದೀವಿ. ಒಟ್ಟಾಗಿ 80,000 ಮನೆಗಳು ಕೊಟ್ಟಂಗಾಯ್ತು. ಅಲ್ಲ, ಇದು ಬಡವ್ರ ಸಮಾವೇಶ ಆಯ್ತು. ಏನಕ್ಕಂದ್ರೆ ಅವ್ರು ಮಾಡಕ್ ಆಗ್ಲಿ ಕೆಲಸ ನಾವು ಮಾಡ್ತಾ ಇದೀವಿ, ಅವ್ರು ಮಾಡೋದ್ ಕೆಲಸ ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ. ಅವ್ರಿಗೆ ಯಾವ ಗ್ಯಾರಂಟಿ ಇಲ್ಲ ಬ್ರದರ್. ನಾವು ಇದು ಮೆಸೇಜ್ ಹೋಗ್ಬೇಕು,
ಬಡವರು ಒಂಥರ ನಾಡ್ ಹಬ್ಬ 42,000 ಮನೆ ಸಣ್ಣ ಮನೆ ಇಲ್ಲ, ಏನು 1, 2, 50, 100, 200 ಮನೆ ಇಲ್ಲ, 42,345 ಮನೆ ಕೊಡ್ತಾರೆ. ನಾಳೆ ಬಡವರಿಗೆ ಒಂಥರ ನಾಡ್ ಹಬ್ಬ ಇದ್ದಂಗಿದು. ಇಡೀ ರಾಜ್ಯದಿಂದ ನಾನು ಬರೇ 5 ಜಿಲ್ಲೆ ನಾವು ಕಾನ್ಸೆಪ್ಟ್ ಮಾಡಿದೀವಿ. ನನ್ನ ಅನ್ಸಿಕೆ ಇಡೀ ರಾಜ್ಯದಿಂದ ಜನ ಬರ ಕೊಡ್ತಾರೆ. ಬೇರೆ ಜಿಲ್ಲೆಯಿಂದ ಬರತ್ತೆ. ಗುಲ್ಬರ್ಗಾಯಿಂದ ನಾನು ಫೋನ್ ಮಾಡಿದ್ರು ಸ್ನೇಹಿತರು, ಸರ್ ಯಾರೋ ವಾಲಂಟ್ರಿ ಅಲ್ಲಿ ಯಾವ್ದೋ ಸ್ಲಮ್ ಇದೆ, ಅವ್ರ ಮನೆಗಳು ನೋಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನೋ 2 ಬಸ್ ಮಾಡೋ ಅವ್ರು ಜನ ಓಡ್ತಾವ್ರೆ ಅಂತ. ಇಡೀ ರಾಜ್ಯದಲ್ಲಿ ಬರ್ತಾವ್ರೆ. ಒಂಥರ ನಾಳೆ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ನಾವು ಹೇಳ್ತೀವಿ, ಅಂದ್ರೆ ನಾಳೆ ಇದು ಬಡವ್ರ ಕಾರ್ಯಕ್ರಮ. ಏನ್ ಹೇಳೋದು ಈಗ ಬಿಜೆಪಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವತ್ತು ಶನಿವಾರ ಭಾನುವಾರ ಅವ್ರ ಹೆಡ್ ಕ್ವಾರ್ಟರ್ ಅಲ್ಲಿ ಹುಬ್ಳಿದಲ್ಲೇ ಇರ್ತಾರಂತೆ. ನಾನು ಅದ್ ಗೊತ್ತಾಗಿ ನಾನು ಪ್ರಸಾದ್ ಅಪ್ಪಾಜಿಗೆ ಇವ್ರನ್ನ ಫೋನ್ ಮಾಡಿ ಮನೆಗೆ ಹೋಗುವ ಅಂತ ಫೋನ್ ಮಾಡಿದ್ವಿ. ಇಲ್ಲ ನಾನು ಈ ವಾರ ಬರ್ಬೇಕಾಗಿತ್ತು, ನಾನು ದಿಲ್ಲಿಯಲ್ಲಿ ಇದೀನಿ, ಬರಕ್ಕಾಗಲ್ಲ. ನಾನು ಹೇಳ್ದೆ 24ನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡಿದೀವಿ, ಎಲ್ಲೋ ಫಾರಿನ್ ಹೋಗ್ತಾ ಇದ್ದೀನಿ, ನಾನು ಬರಕ್ಕಾಗಲ್ಲ ಸರ್. ನಮ್ ಕೇಳಾರೆ ನೀವು ಡೇಟ್ ನಿಗದಿ ಮಾಡಿದಿರಾ, ಇನ್ನೊಂದು ಮುಂದೆ ಮುಖ್ಯಮಂತ್ರಿ ಕೇಳ್ಬಿಟ್ಟು ಇನ್ನೊಂದು ಡೇಟ್ ತಗೊಳ್ಳಿ ಅಂದ್ರು. ನಾನು ಮುಖ್ಯಮಂತ್ರಿ ಕೇಳ್ದೆ, ಈ ತರ ಪ್ರಹ್ಲಾದ್ ಜೋಶಿ ಅವರೆಲ್ಲ ಫಾರಿನ್ ಹೋಗ್ತಾ ಇದ್ರು ಸರ್, ಇನ್ನೊಂದು ಡೇಟ್ ಕೊಡೋಕೆ ಹೇಳ್ತಾರೆ. ಎಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಳ್ತೀರಾ, ಬೇಡ ಕ್ಯಾನ್ಸಲ್ ಮಾಡೋದು ಬೇಡ ಅಂದ್ರು. ನಾನೇ ಹೋಗಿ ಅರವಿಂದ್ ಬೆಲ್ಲದವ್ರನ್ನ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಸ್ಪೀಕರ್ ಹೊರಟ್ಟಿ ಸಾಹೇಬ್ರಿಗೆ ನಾನೇ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದೀನಿ, ಬರ್ತೀನಿ ಅಂತ ಹೇಳವ್ರೆ. ಯಾವ ಸರ್ 18% GST ಹಾಕಿ 1,32,000 ಆಗ್ತದೆ. ಇಲ್ಲ ಒಂದ್ ನಿಮಿಷ, 18% GST ಹಾಕಿ 7.5 ಲಕ್ಷ ಕಾಸ್ಟ್ ಏನಕ್ಕೆ ಕಾರಣ ಅಂದ್ರೆ ಜಾಸ್ತಿ ಆಗೋಕ್ಕೆ 6 ಲಕ್ಷ ಮನೆ ಕಟ್ಬೋದು. 7.5 ಲಕ್ಷ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಅದು GST ಆಗ್ತಾವ್ರೆ 1,32,000. ಆಯ್ತು, ರಾಜ್ಯದ ಪಾಲು ತೆಗೆದಾದ್ರೂ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು? ಅದಕ್ಕೆ ತಾನೆ ಅದು ಇದ್ದಿದ್ದಕ್ಕೆ ತಾನೆ 4.5 ಲಕ್ಷ. ಈಗ ನಾವು 5.5 ಲಕ್ಷ ಕೊಡ್ತಾ ಇದೀವಿ. ಈಗ ನಿಗದಿ ಮಾಡಿದ್ದಾರೆ ನಮ್ಮ ಪಾಲ್. ಅದಕ್ಕೆ ಕೇಳಿ, ನೀವು ಕೇಳ್ತಾರ ಉತ್ತರನ ಕೊಡ್ತೀನಿ ನಾನು. ನಮ್ಮ ರಾಜ್ಯದ ಪಾಲು ಎಷ್ಟಿದೆ ಅಂತ ಹೇಳ್ತೀರಾ. ಈ ನಿಗದಿ ಮಾಡಿದ್ ಯಾರು? ಸ್ಟೇಟ್ ಗೌರ್ಮೆಂಟ್ ಮಾಡಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು, GST ಅವ್ರು ಮಾಡಿರೋದು, ಅದ್ರಲ್ಲಿ ನಮ್ ಪಾಲ್ ಕೊಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತಾ ಇದೀವಿ, 1.5 ಲಕ್ಷ ಜೊತೆ 4 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಬಡವರಿಗೆ. 5.5 ಲಕ್ಷ ಕೊಡ್ತಾರ, 5.5 ಲಕ್ಷ. ಇಲ್ಲಿ ಕೇಳ್ರಿ ಒಂದ್ ನಿಮಿಷ, GST ಇರ್ಬೋದು ಸ್ಟೇಟ್, ನಮ್ GST ಅಮೌಂಟ್ ನಮ್ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾ ಇದಾರೆ ಅವರು. ಸೆಂಟ್ರಲ್ ದವ್ರು ಕೊಡ್ತಾ ಇದಾರೆ ಏನ್ ಹೇಳ್ರಿ? ಆಯ್ತು, ರಾಜ್ಯದ ಪಾಲ್ ಇದೆ, ಇಲ್ಲ ಅಂತಿಲ್ಲ. ಆಯ್ತು, ಇಲ್ಲಿ ಕೇಳ್ರಿ ಅದನ್ನ. ಅದನ್ನಾಯ್ತು. ನೀವು ಬಹಳ ದೊಡ್ಡದಾಗಿ ಲ್ಯಾಂಡ್ ನಮ್ದು, ನಾವು ಕೊಡುವಂತದ್ದು 5.5 ಲಕ್ಷ ನಮ್ದು, ಎಲ್ಲಾ ನಮ್ದು. ಇವ್ರು ಕೊಡೋದು 1.5 ಲಕ್ಷ ರೂಪಾಯಿ ಕೊಟ್ಟು 18% GST ಒಳಗೆ ಇರ್ಬೋದು. ರಾಜ್ಯದ ಪಾಲು ತೆಗಿರಿ, ತೆಗೆದ್ರೆ ಎಷ್ಟು ಕೊಟ್ಟಂಗಾಯ್ತು? 20,000, 30,000 ಎಷ್ಟು ಕೊಟ್ಟಂಗಾಯ್ತು? ರಾಜ್ಯದ ಪಾಲು ಕೂಡ ಇರ್ತದ GST ಅಲ್ಲಿ. ರಾಜ್ಯದ ಪಾಲು ಎಲ್ಲ ನಾವು ಕೇಳಿ ನಮ್ GST ಹಣ ಎಲ್ಲ ಕೊಡಕತ್ತಾರ, ಅವರು ವಾಪಸ್ ಕೊಡ್ತಾ ಇದಾರ. ನಾವ್ ಎಷ್ಟು GST ಐತೆ ಕೊಟ್ಟಿದಾರ ವಾಪಸ್. ನಾವು ತರಿಗೆ ಎಷ್ಟು ಕೊಡ್ತಾ ಇದೀವಿ ಎಷ್ಟು ಕೊಡ್ತಾವ್ರೆ. ನೋಡ್ರಿ ಸರ್ ದಯಮಾಡಿ ಈ ಕಾರ್ಯಕ್ರಮ ಬಗ್ಗೆ ಮಾತಾಡಿ. ನಾಳೆ ಒಂದು ನಿಮಿಷ, ಅದೇ ತಕ್ಕಂತೆ ನಾಳಿನ ಈ ಕಾರ್ಯಕ್ರಮ ಶ್ರೀರಾಮ ಶಕ್ತಿ ಪ್ರದರ್ಶನ ಆಗುತ್ತಾ ಅಂತ ಒಂದು ನಾನು ಹೇಳಿಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಒಪ್ಕೊಂತೀನಿ ನಾನು. ಅಂದ್ರೆ ಇದು ಬಡವ್ರ ಕಾರ್ಯಕ್ರಮ. ಸಿದ್ದರಾಮಯ್ಯ ಏನಿರ್ಬೇಕು, ಸಿದ್ದರಾಮಯ್ಯ ಎತ್ತಿದ್ರಲ್ಲಿ ಬೆಳ್ಬಿಟ್ಟಿದಾರ್ರಿ. ಅವ್ರೇನು ಸಾಬೀತ್ ಪಡಿಸೋದ್ ಬೇಕಾಗಿಲ್ಲ. ಆಮೇಲೆ ಅವ್ರು ಏನ್ ಪ್ರೊಟೆಸ್ಟ್ ಮಾಡ್ತಾರ ಎಲ್ಲ ಪ್ರೊಟೆಸ್ಟ್ ಮಾಡ್ಲಿ. ನಾಳೆ ಕೊಡ್ತಾ ಇದ್ವಿ. ನಾಳೆ ಅವ್ರು ಏನ್ ಪ್ರೊಟೆಸ್ಟ್ ಮಾಡ್ತಾರ ಮಾಡ್ಲಿ. ಅದಕ್ಕೆ ನಾನು ಏನು ಉತ್ತರ ಕೊಡ್ಬೇಕು, ವೇದಿಕೆ ಮೇಲೆ ಉತ್ತರ ಕೊಡ್ತೀನಿ ಅವ್ರಿಗೆ ಉತ್ತರ ಕೊಡ್ತೀನಿ. ನಾಳೆ ನಿರೀಕ್ಷೆ ಮಾಡಿ. ಇಲ್ಲ ಡಿಟೇಲ್ ಹೇಳ್ತೀನಿ. ಇನ್ನೊಂದ್ ನಿಮಿಷ ಸರ್, ಈಗ ಯಾರು ಗೊತ್ತಿಲ್ಲ, ಯಾರೋ ಹೇಳ್ತಾ ಇದ್ರು ಪ್ರೊಟೆಸ್ಟ್ ನಾಳೆ ಬಿಜೆಪಿ. ಯಾವ ಮುಖ ತಗೊಂಡು ಏನಂತ ಪ್ರೊಟೆಸ್ಟ್ ಮಾಡ್ತಾರ ಅವರು? ಇಲ್ಲ, ಕಾರಣ ಬೇಕಿಲ್ಲ ಪ್ರೊಟೆಸ್ಟ್ ಮಾಡಿ ಹೇಳಿ ನನ್ಗೆ, ಅದಕ್ಕೆ ಉತ್ತರ ನಾನು ಇಲ್ಲೇ ಕೊಡ್ತೀನಿ. ಕಾರಣ ಏನಕ್ಕೊಂದು ಕಾರಣ ಬೇಕು ತಾನೆ. ಈಗ ನಾನು ಹೇಳ್ದಿಲ್ಲ ಅದಕ್ಕಿಂತ ಮುಂಚೆ, ಇವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾವ ಗ್ಯಾರಂಟಿನೂ ಇರ್ಲಿಲ್ಲ. ಇವರೇ ಮನೆಗಳು ಕಟ್ಕೊಡ್ಬಹುದಾಗಿತ್ತು. ನಾವು ಗ್ಯಾರಂಟಿ ಒತ್ತಡದಲ್ಲಿ ಇವ್ರು ಹೇಳ್ತಾರೆ ಬಿಜೆಪಿಯಲ್ಲಿ ಸರ್ಕಾರ ದಿವಾಲಿ ಆಗಿದೆ, ಸರ್ಕಾರ ದುಡ್ಡಿಲ್ಲ. ದಿವಾಲಿ ಆಗಿದ್ರೆ ಬಡವ್ರ ಮನೆ ಹೆಂಗ್ ಕಟ್ಕೊಳಕ್ ಸಾಧ್ಯ ಆಗ್ತಾ ಇತ್ತು? ಅವ್ರು ಮಾಡ್ಬೋದಾಗಿತ್ತಾನೆ ಸರ್. ನನ್ನ ಮಾಧ್ಯಮ ಸ್ನೇಹಿತ ಕೇಳ್ತಾ ಇದ್ದೀನಿ ನಾನು. ಬಡವರ ಹೆಸರಲ್ಲಿ ದುಡ್ಡು ಖರ್ಚು ಮಾಡಿ ಸಿದ್ದರಾಮಯ್ಯ ಭದ್ರತೆಗೋಸ್ಕರ ಈ ಸಮಾವೇಶ ಮಾಡ್ತಾ ಇದ್ದಾರೆ. ಯಾವ್ದು ಅವರು ಹತಾಶರಾಗಿ ಮಾತಾಡ್ತಾ ಇದ್ದಾರೆ. ಹೇಳ್ತಾರಂತ ನೀವು ಅವ್ರು ಹೇಳಿದ್ದೆಲ್ಲ ನಾವು ಅದನ್ನೇನು ಇದು ತಗೊಳ್ಬೇಕಂತಿಲ್ಲ.
ಹತಾಶರಾಗಿ ಈಗ ಬೇರೆ ಸಣ್ಣ ಏನು ಪುಟ್ಟವನ್ನ ಮಾಡಕ್ಕಾಗಲ್ಲ. 500 ಮನೆನೋ 1000 ಮನೆ, ಈಗ ಪ್ರಸಾದಪ್ಪ ಕಾಣಿಸಿ 1800 ಮನೆ ಕೊಡ್ತೇವೆ. ಇಡೀ ರಾಜ್ಯದಲ್ಲಿ ಕೊಡ್ತಾರೆ. ನಾವು ಬರೀ ಹುಬ್ಳಿಗೆ ಮಾತ್ರ ಅಲ್ಲ, ಹುಬ್ಳಿ ಮತ್ತೆ ಧಾರವಾಡದು 2700 ಮನೆಗಳವೆ, ತುಮಕೂರು ಜಿಲ್ಲೆದು 1100 ಮನೆಗಳವೆ, ಬೆಂಗಳೂರು ಸಿಟಿದು ಒಂದು 2000 ಮನೆವೆ, ಬಳ್ಳಾರಿದು 1800 ಮನೆವೆ, ರಾಯಚೂರ್ದು 1200 ಮನೆ ಇದೆ. ಎಲ್ಲ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದು. ನಾವೇನೋ ಒಂದು 500 ಮನೆನೋ 1000 ಮನೆ ಕೊಟ್ಟು ಈ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಹೇಳ್ದಂಗೆ ನಾವು ಒಪ್ಕೊಂತೀವಿ. ನಾವು 42,000 ಮನೆ, ಅದಕ್ಕಿಂತ ಮುಂಚೆ 36,000 ಮನೆಗಳು ಕೊಟ್ಟಿದೀವಿ. ನಾನು ಇಷ್ಟೇ ಬ್ರದರ್, ಅವ್ರು ಬಿಜೆಪಿ ಸ್ನೇಹಿತರಿಗೆ ಕೇಳ್ಬೇಕಾಗಿರುತ್ತೆ. ನೀವು ಈ ಕಾಂಗ್ರೆಸ್ ಅವ್ರು ಈ ಗ್ಯಾರಂಟಿ ಒತ್ತಡದಲ್ಲೂ ಈ ಮನೆಗಳು ಫ್ರೀಯಾಗಿ ಕಟ್ಕೊಟ್ಟವ್ರಿಲ್ಲ. ನಿಮ್ಗೆ ಯಾವ ಗ್ಯಾರಂಟಿನೂ ಇರ್ಲಿಲ್ಲ, ನೀವೇನಿಗೆ ಕಟ್ಟಿಲ್ಲ ಅಷ್ಟ್ ಕೇಳಿ ಸರ್. ಏನ್ ಸವಾಲ್? ಓಪನ್ ಏನು? ಅದೇ ನಾನು ಓಪನ್ ಆಗಿ ಈಗಿಲ್ಲ, 3 ತಿಂಗಳಿಂದ ಬಾಸು, 3 ತಿಂಗಳಿಂದ ಬಿಜೆಪಿಗೆ ಸವಾಲ್ ಹಾಕಿದೀನಿ. ಏನಂತ, ನಿಮ್ಮ ಅವಧಿದಲ್ಲಿ 2019 ಹಿಡ್ಕೊಂಡು 2023 ನೀವೇನಾರ ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಸ್ಯಾಂಕ್ಷನ್ ಮಾಡಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ. ಅವತ್ತೇ ರಾಜ್ಪಾಲರು ತಗೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಮುಖ್ಯಮಂತ್ರಿ ಮುಂದೆ ಹೇಳ್ತೀನಿ ಅಂತ ತಕ್ಕೊಳ್ಳ ಹೇಳಿದೆ. ಬಾಯಲ್ಲೆಲ್ಲ ಲಡ್ಡು ಇಟ್ಕೊಂಡಿದ್ದಾರೆ. ಬಾಯಲ್ಲಿ ಲಡ್ಡು ಇಟ್ಕೊಂಡೆ ಬಾಯಿನೇ ಬಿಡಕ್ ಆಗ್ತಲ್ಲ ಅವ್ರಿಗೆ. ನಾಳೆ ಈಗ ಟೋಟಲ್ 1 ಲಕ್ಷದ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಡಿಸೆಂಬರ್ ಒಳಗಡೆ 1,18,000 ಮನೆಗಳು ಕೊಡ್ಬೇಕಂತ. 36,789 ಮನೆ 2024 ಮಾರ್ಚಲ್ಲಿ ಕೊಟ್ಟಿದೀವಿ. ಈಗ 2026 ಜನವರಿಯಲ್ಲಿ 42,340 ಮನೆ ಕೊಡ್ತಾ ಇದೀವಿ. ಮೇ ಆದ್ಮೇಲೆ ಇನ್ನ 30,000 ಚಿಲ್ಲರೆ ಮನೆಗಳು ಮೇಲೆ ಪ್ರಸಾದಪ್ಪಯವರು ಕಳೆದ 4 ತಿಂಗಳಿಂದ ಇದ್ದಾರೆ ಈ ಮನೆ ಹಸ್ತಾಂತರಕ್ಕೆ. ಅವ್ರೀಗ ಈಗಿನ ಶ್ರಮ ಮುಂದೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಲಾಭ ಈ ಮನೆಗಳ ವಿಸ್ತರಣೆ ಈಗ ಹೇಳ್ರಿ, ಮಂತ್ರಿ ಆಗ್ಬೇಕಾದ್ರೆ ಅವ್ರಿಗೂ ಅರ್ಹತೆ ಇದೆ. ನಾನು ನೋಡಿದೆ ಅವ್ರು ಎಷ್ಟು ಪಾಪ್ಯುಲರ್ ಆಯ್ತು ನನ್ಗೆ ಗೊತ್ತಿರ್ಲಿಲ್ಲ. ಇವಾಗ ಕ್ಷೇತ್ರದಲ್ಲಿ ಒಂದು ವಾರದಲ್ಲಿ ಅವ್ರ ಜೊತೆ ಅಡ್ಡಾಡ್ತಾ ಇದ್ದೀನಿ. ಎಷ್ಟು ಪಾಪ್ಯುಲರ್ ಲೀಡರ್ ಆಗಿ ತೋರ್ಸ್ಕೊಳ್ಳಲ್ಲ ಪಾಪ ಪ್ರಸಾದಪ್ಪ ಅವರು. ಎಲ್ಲರೂ ಮೊದಲೇ ಬಾರಿನೇ MLA ಆಗೋರು ಮಂತ್ರಿ ಆಗ್ಬೇಕಂತ ಆಸೆ. ಅವ್ರು ಸೀನಿಯರ್ ಆಗಿದ್ದಾರೆ, 3 ಬಾರಿ MLA ಆಗಿದ್ದಾರೆ. ನಾವು ಅವ್ರು ಮಂತ್ರಿ ಆಗ್ಬೇಕಂತ ಭಾವಿಸ್ತೀವಿ. ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಿರ್ಧಾರ ತಗೊಳ್ಳೋದು ಹೈಕಮಾಂಡ್ ತಗೊಳ್ಳೋದು. ಆಗ್ತೀವಿ, ಖಂಡಿತ ಆಗ್ತೀವಿ. ಸ್ಲಮ್ ಬೋರ್ಡ್ ಇಂದ ಮನೆಗಳನ್ನು ಕೊಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಗ್ರಾಮೀಣ ಪ್ರದೇಶದಲ್ಲಿರೋ ಬಡವರ ಸ್ಥಿತಿ ಏನಂತ? ಈಗ ಏನಾಗಿದೆ, ಈಗ 3 ಟೈಪ್ಸ್ ಮನೆಗಳವೆ. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ, ಬಸವ, ಅಂಬೇಡ್ಕರ್, ವಾಜಪೇಯಿ ಅಂತ 1,20,000 ಕೊಡ್ತೀವಿ ನಾವು. 4 ಕಂತಲ್ಲಿ ದುಡ್ಡು ಕೊಡ್ತೀವಿ. ಅಂದ್ರೆ ಅವರೇ ಮನೆ ಕಟ್ಕೊಳ್ಳೋದು. ಸಿದ್ದರಾಮಯ್ಯ ಇರುವಾಗ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 14 ಪ್ರತಿ ವರ್ಷ 3 ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ರು. 14,58,000 ಮನೆಗಳು ಕೊಟ್ಟಿದ್ರು. ಎಷ್ಟು? 14,58,000. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಅವ್ರ ಅವಧಿಯಲ್ಲಿ 5 ವರ್ಷದಲ್ಲಿ 5 ಲಕ್ಷಕ್ಕೆ ತೊಗೊಂಬಂದಿಟ್ರು. ಎಷ್ಟು? 5 ಲಕ್ಷಕ್ಕೆ 14 ಲಕ್ಷ ಕೊಡ್ತಾ ಇದ್ರು. ಮೊನ್ನೆ ನಾವು 2 ವರ್ಷದಿಂದ ಮೊನ್ನೆ ಟಾರ್ಗೆಟ್ ಕೊಟ್ಟಿಲ್ಲ, ಬಿಜೆಪಿ ಅವರು ಟಾರ್ಗೆಟ್ ಕೊಟ್ಟಿಲ್ಲ. ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡುವಾಗ ಮುಖ್ಯಮಂತ್ರಿ ಚಿಂತನೆ ಇದೆ, 1,20,000 ಏನಾಗಲ್ಲ, ಇದಕ್ಕೆ ಹೆಚ್ಚು ಮಾಡಬೇಕು, ಅಂದ್ರೆ 3.5 ಜನರಲ್ ಮಾಡಬೇಕು, SC ST 4 ಲಕ್ಷ ಮಾಡ್ಬೇಕಂತ ಚಿಂತನೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಬಜೆಟ್ ಅಲ್ಲಿ ಮಾಡ್ಬೋದಂತ. ಏನಕ್ಕಂದ್ರೆ 1,20,000 ಏನ್ ಆಗಲ್ಲ. ಟಾರ್ಗೆಟ್ ನಾ 3 ಲಕ್ಷ ಇರೋದು. ನಾನು ಮಾನ್ಯ ಮುಖ್ಯಮಂತ್ರಿಗೆ ಅಂದೆ, ಏನ್ ಟಾರ್ಗೆಟ್ 3 ಲಕ್ಷ ಇದೆ ಸರ್, ಅದಕ್ಕೆ ಕಡಿಮೆ ಮಾಡಿಬೇಕಾದ್ರೆ 4 ಲಕ್ಷ ST ST ಮಾಡಿ 3.5 ಲಕ್ಷ ಜನರಲ್ ಮಾಡಿದ್ರೆ ಏನೋ ಒಂದು ಬಡವ್ರು ಮನೆ ಕಟ್ಕೊಂತಾರೆ ಸರ್. 1,20,000 ಏನಾಗಲ್ಲ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಓದ್ ಬಜೆಟ್ ಅಲ್ಲೇ ಮಾಡ್ಬೋದಾಗಿತ್ತು. ಓದ್ ಬಜೆಟ್ ಅಲ್ಲಿ ಆನ್ ಗೋಯಿಂಗ್ 9.5 ಲಕ್ಷ ಮನೆಗಳು ನಡೀತಾ ಇತ್ತು. ಅದು ಕಂಪ್ಲೀಟ್ ಆಗಿ ಅದಾದ್ಮೇಲೆ ಈ ವರ್ಷ ಮಾಡುವ ಅಂತ ಮಾತು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಿದೆ. ಅದ್ರ ಜೊತೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ, ಈ ಆಶ್ರಯ ಮನೆಗಳು ಅಂತೀವಿ, ಅದನ್ನು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 47,860 ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. 15, 16, 17, 18 ಅದೂ ಸೇಮ್. ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. 4.5 ಲಕ್ಷ ಬೆನಿಫಿಷರಿ ಕೊಡ್ಬೇಕಾಗಿತ್ತು. ಟೋಟಲ್ ಬೆನಿಫಿಷರಿ ಪೇಮೆಂಟ್ 47,860 ಮನೆಗೆ 2,400 ಕೋಟಿ ಬರ್ಬೇಕಾಗಿತ್ತು. ಬರೇ 110 ಕೋಟಿ ಬಂದಿತ್ತು. ಅದೇ ಯಾರೋ 5,000 ಕೊಟ್ಟವ್ರೆ, ಯಾರೋ 15,000 ಬಡವರು ಆದ್ಮೇಲೆ ಕಟ್ಟಕ್ ಸಾಧ್ಯ ಆಗಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡಿ, ನಾನು ಇಲ್ಲ ಸರ್ ಇದು ಬಡವರು ಕೊಡಕ್ ಸಾಧ್ಯ ಆಗಲ್ಲ, ಇದು ಮನೆಗಳು ತುಂಬಾ ಚೆನ್ನಾಗಿ ಬಂದಿದೆ, ಈ ಮನೆ ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಕಟ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಅದಕ್ಕೂ ಒಪ್ಕೊಂಡು ಕ್ಯಾಬಿನೆಟ್ ತರ ಕೇಳಿದ್ದಾರೆ. 29ನೇ ತಾರೀಕು ಕ್ಯಾಬಿನೆಟ್ ತರ್ತೀನಿ. ಆ ಮನೆಗಳು 13,700 ಮನೆ ಕೊಡಕ್ ತೀರ್ಮಾನ ಮಾಡಿದ್ವಿ ನಾವು. ಆಮೇಲೆ ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, ಬಿಜೆಪಿಗೆ ಕಾಂಗ್ರೆಸ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಈ ಪ್ರೊಟೆಸ್ಟ್ ಮಾಡ್ತಾರಲ್ಲ ಅವ್ರು ಕೇಳ್ಬೇಕು ಉತ್ತರ ನೀವು. ಇದು ಬೆಂಗಳೂರು ಸಿಟಿಯಲ್ಲಿ ಏನ್ ಮಾಡಿದೆ, ಬೆಂಗಳೂರು ಎಷ್ಟು ಎತ್ತದಲ್ಲಿ ಬೆಳೆದಿದೆ ತಮ್ಗೆ ಗೊತ್ತಿದೆ.
ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಆಗಿದೆ. ಅಲ್ಲೇನು ಆಟೋ ಚಾಲಕರು, ಕೂಲಿ ಮಾಡೋರು, ಬೀದಿ ವ್ಯಾಪಾರ ಮಾಡೋದು ಜಾಸ್ತಿ. ಅಂತವ್ರಿಗೆ ಮನೆ ಆಗ್ಬೇಕಂತ 2016ರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1028 ಎಕರೆ ರಾಜೀವ್ ಗಾಂಧಿ ಹ್ಯಾಂಡ್ ಓವರ್ ಮಾಡಿದ್ರು. ಸರೌಂಡಿಂಗ್ ಬೆಂಗಳೂರು ಸರೌಂಡಿಂಗ್ ಅಲ್ಲಿ 1028 ಎಕರೆಯಲ್ಲಿ 6 ಲಕ್ಷ ರೇಟ್ ಅಲ್ಲಿ ಮನೆಗಳು ಫ್ಲಾಟ್ ಕೊಡ್ಬೇಕು ಅವ್ರಿಗೆ ಅಂತ ತೀರ್ಮಾನ ತಗೊಂಡ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಬರೇ ಜನರಲ್ ಅವರು 2.5 ಲಕ್ಷ ಕಟ್ಟಬೇಕಾಗಿತ್ತು. SC ST ಅವರು 2 ಲಕ್ಷ ಕೊಟ್ರೆ ಅವ್ರಿಗೊಂದು ಫ್ಲಾಟ್ ಆಗೋದು. ಅದು ಫ್ಲಾಟ್ ಅಂದ್ರೆ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂಥರ ಯಾವ ಪ್ರೈವೇಟ್ ಅಪಾರ್ಟ್ಮೆಂಟ್ ಇಲ್ಲ. ಇದೇ ಬಿಜೆಪಿ ಸರ್ ನೋಡಿ, ಬಡವ್ರ ಬಗ್ಗೆ ಎಷ್ಟು ಕಾಲೇಜ್ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು. 6 ಲಕ್ಷ ನಿಧಿ ಮಾಡಿ ಸಿದ್ದರಾಮಯ್ಯ ಅವ್ರ ರೇಟ್. ಬಿಜೆಪಿ ಸರ್ಕಾರ ಬಂದಾದ್ಮೇಲೆ 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಿಲ್ಡರ್ಗಳಿಗೆ, ಕಾಂಟ್ರಾಕ್ಟ್ಗಳಿಗೆ ಲಾಭ ಮಾಡೋಕ್ಕೆ 11,20,000 ಮಾಡಿದ್ರು. ಇವ್ರ ಬಡವ್ರ ಬಗ್ಗೆ ಕಾಲೇಜಿನ, ಇವ್ರು ನಮ್ಮ ಬಗ್ಗೆ ಮಾತಾಡೋರ ಎಷ್ಟು ಮಾಡಿದ್ರು? 11,20,000. 6 ಲಕ್ಷ ಎಲ್ಲಿ, 11,20,000 ಎಲ್ಲಿ? ಆಮೇಲೆ ಯಾರು ಮುಂದೆ ಬರ್ತಾಯಿಲ್ಲ. 2.5 ಲಕ್ಷನೇ ಕೊಡೋದು ಕಷ್ಟ ಬಡವರು. ಆಮೇಲೆ ಮನೆ ಮುಖ್ಯಮಂತ್ರಿಗಳು ನಮ್ಮ ರಿವ್ಯೂ ಮೀಟಿಂಗ್ ಮಾಡುವಾಗ ನನ್ನ ಮುಖ್ಯಮಂತ್ರಿಗೆ ಇದು ಹೇಳಿಲ್ಲ. ಏನಕ್ಕಪ್ಪ ಇದು 2 ಮನೆ ತಗೊಂಡು 9,000 ಕೊಟ್ಟು ಇದಕ್ಕಾಗ್ತದೆ. ತಿರ್ಗಾ ಮನೆ ಮುಖ್ಯಮಂತ್ರಿ ಹೆಂಗ್ ಕೇಳಿದ್ರಂತ ನಾ ಮನೆಗಳು ಕೇಳೋಕೆ ಹೋಗ್ಲಿಲ್ಲ. ಮನೆ ಮುಖ್ಯಮಂತ್ರಿನೇ ಒಂದು ರಿವ್ಯೂ ಮೀಟಿಂಗ್ ಅಲ್ಲಿ ಕೇಳಿದ್ರು, ನನ್ನ ಕನ್ಸಿತ್ತು. ಆ ಸೆಕ್ರೆಟರಿ ಕೇಳಿದ್ರು, ನವೀನ್ ರಾಜ್ ಅಂತ ಇದ್ರು, ನನ್ನ ಕನ್ಸಿತ್ತು 1 ಲ್ಯಾಕ್ ಹೌಸಿಂಗ್ ಏನು ಸ್ಟೇಜ್ ಅಲ್ಲಿ ಇದೆ ಅಂತ. ಆಮೇಲೆ ನನ್ಗೆಲ್ಲ ಮಾಹಿತಿ ನಾನು ಹೇಳ್ದೆ, ಇಲ್ಲ ಸರ್ ತಾವಿರುವಾಗ 6 ಲಕ್ಷ ಅಂತ ನಿಗದಿ ಮಾಡಿದ್ರಿ ಸರ್, ಬರೇ ಜನರಲ್ 2.5 ಲಕ್ಷ ಕೊಡ್ಬೇಕಾಗಿತ್ತು. SC ST ಅವರು 2 ಲಕ್ಷ, ಜನರಲ್ 2.5 ಲಕ್ಷ ಕೊಡ್ಬೇಕಾಗಿತ್ತು. ಈ ಬಿಜೆಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಬಂದು 2021 ರಿವ್ಯೂ ಮಾಡಿ 11,20,000 ಮಾಡಿದಕ್ಕೆ 8.5 ಲಕ್ಷ ಕಟ್ಬೇಕು ಸರ್. ಬಡವ್ರು ಎಲ್ಲಿಂದ ಕಟ್ತಾರೆ? ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? 8.5 ಲಕ್ಷ ಆಯ್ತು. ಒಂದ್ ಕೆಲಸ ಮಾಡು, 13,000 ಮನೆ ಮೊದಲೇ ಅಂತಲ್ಲ ತಯಾರಾಗಿದೆಯಲ್ಲ, ಅದಕ್ಕೆ 1 ಲಕ್ಷ ಸರ್ಕಾರ ವತಿಯಿಂದ ಕೊಡ್ತೀರಂತ 1 ಲಕ್ಷ ಕ್ಯಾಬಿನೆಟ್ ಅಂತ ಅಪ್ರೂವ್ ಮಾಡಿದ್ರು. 120 ಕೋಟಿ ಕೊಟ್ರು 1 ಲಕ್ಷ. ಅದಾದ್ಮೇಲೆ ಏನಂದ್ರು, 5 ಲಕ್ಷ ಲೋನ್ ಮಾಡು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಅವ್ರು ಕೊಡುವಂತ ಸೂಚನೆ ಕೊಟ್ಟರು ಮನೆ ಮುಖ್ಯಮಂತ್ರಿಗಳು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಕರೆದೆ. 1 ತಿಂಗಳು ಬಹಳ ಪ್ರಯತ್ನ ಮಾಡಿದೆ ನಾನು. ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರು ಮುಂದೆ ಬಂದಿಲ್ಲ. ಕಾರಣ ಅಂದ್ರೆ ಬಡವರಿಗೆ ಸಣ್ಣ ಪುಟ್ಟ ಲೋನ್ ತಗೊಂಡಿರ್ತಾರೆ, ಸಿಬಿಲ್ ಸಿಗ್ತಾ ಇರ್ಲಿಲ್ಲ. ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬಂದಿಲ್ಲ. ಆಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರು ಬರ್ತಾ ಇಲ್ಲ, ಬಡವ್ರ ಮನೆಗೆ ಅದು ಸಿಬಿಲ್ ಸಿಗ್ತಾ ಇಲ್ಲ ಅವ್ರು ಲೋನ್ ಕೊಡಕ್ಕೆ, ಹಂಗಾಗಿ ಯಾರು ಬರ್ತಾ ಇಲ್ಲ ಸರ್. ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ 7% ಇಂಟ್ರೆಸ್ಟ್ ಆಗ್ತದೆ. 7% ಇಂಟ್ರೆಸ್ಟ್ ಅಂದ್ರೆ 5 ಲಕ್ಷ ಲೋನ್ ತಗೊಂಡ್ರೆ ಅವರು ಒಂದು 5,000 ರೂಪಾಯಿ EMI ಕಟ್ಟಬೇಕು ತಿಂಗಳಿಗೆ. ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ 12% ಲೋನ್ ಆಗ್ತದೆ. ಅಂದ್ರೆ EMI 8,500 ಆಗ್ತದೆ. ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಸರ್ ಹಿಂಗಿದೆ ಸರ್, ಬಡವ್ರು ನೋಡಿ ಪ್ರೈವೇಟ್ ಬ್ಯಾಂಕಲ್ಲಿ ಕೊಡಕ್ಕೆ ತಯಾರಾಗಿದ್ದಾರೆ, ಇಂಟ್ರೆಸ್ಟ್ ಅಮೌಂಟ್ ಜಾಸ್ತಿ ಇದೆ, ಅಂದ್ರೆ 8,500 EMI ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತಗೊಂಡು 5,000 ಆಗ್ತದೆ. ಇಲ್ಲ ಪಾಪ ಬಡವ್ರಿಗೆ ಬಡನ್ ಆಗ್ತದೆ, ಕೊಡಕ್ಕಾಗಲ್ಲ, 5,000 ಮೇಲೆ ಕಟ್ಟಕ್ಕಾಗಲ್ಲ ಅಂತ ನೀನ್ ಕ್ಯಾಬಿನೆಟ್ ಅಲ್ಲಿ ಪ್ರಪೋಸ್ ಮಾಡು ಅಂತ ಹೇಳ್ಬಿಟ್ಟು ಆ ಇಂಟ್ರೆಸ್ಟ್ ಅಮೌಂಟ್ ಡಿಫ್ರೆಂಟ್ ಏನಿದೆ ಅವರು ಬೆನಿಫಿಷಿಯರಿ ಬರೀ ನ್ಯಾಷನಲ್ ಬ್ಯಾಂಕ್ ಏನಿದೆ ಆ ಇಂಟ್ರೆಸ್ಟ್ ತಗೊಳ್ಬೇಕು. ಆ ಡಿಫ್ರೆಂಟ್ ಅಮೌಂಟ್ ಏನಿದೆ ಸರ್ಕಾರ ತುಂಬಬೇಕಂತ 1,680 ಕೋಟಿ ವ್ಯತ್ಯಾಸ ನೋಡಿ. ಆಮೇಲೆ ಬಿಜೆಪಿ ಇಂಥ ಉದಾಹರಣೆ ತೋರಿಸ್ಬಿಡ್ಲಿ, ಇಂಥ ಒಂದು ಉದಾಹರಣೆ ತೋರಿಸ್ಲಿ ನನಗೆ, ಇಂಥ ಬಡವ್ರು ಮಾಡಿದ್ವಿ ಅಂತ. ಒಂದಾಗ ನನ್ನ ಇಲಾಖೆದು ಹೇಳ್ತಾ ಇರೋದು ನಾನು, ನಂದು ಒಂದು ಇಲಾಖೆದು ನಾನು ಮಾತಾಡ್ತಾ ಇರೋದು. ಇಲ್ಲ, ಎಲ್ಲರಿಗೂ ಕೊಡ್ತಾರೆ, ಯಾರಿಗಿಲ್ಲ ಅಂತಾರೆ ದುಡ್ಡು. ಅಭಿವೃದ್ಧಿ ಕೆಲಸ ನೀವು ಹೇಳ್ತೀರಾ ದಿವಾಲಿ ಆಗಿದೆ ಅಂತ. ಹೋದ ವರ್ಷದಲ್ಲಿ ನಾನು ಕನಿಷ್ಠ ಒಂದು 7-8 ಜಿಲ್ಲೆಗೆ ಹೋಗಿದ್ದೀನಿ. ಪ್ರತಿ ತಿಂಗಳು ಮನೆ ಮುಖ್ಯಮಂತ್ರಿಗಳು ಎಲ್ಲಾ ಜಿಲ್ಲಾವಾರು 2 ತಿಂಗಳಿಗೆ 2 ಸತಿ ಗುದ್ಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾರೆ. ನಾನು 7-8 ಜಿಲ್ಲೆಗೆ ಹೋಗಿದ್ದೆ. ನಾನು ಮೈಸೂರು ಹೋಗಿದೆ, 2,500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿಂದ ಕೊಪ್ಪಳ ಹೋದ್ರು, 1,600 ಕೋಟಿ. ಆಮೇಲೆ ಸಂಡೂರು, ಒಂದೇ ನಮ್ಮ ಕ್ಷೇತ್ರ, ಒಂದು ತಾಲೂಕಲ್ಲಿ 1,600 ಕೋಟಿ ರೂಪಾಯಿದು ಅವ್ರಿಗೂ ಹೇಳ್ರಿ. ಸರ್ ಯಾವ್ದು ನೋಡ್ರಿ, 1 ನಿಮಿಷ. ಈಗ ಆಯ್ತಪ್ಪ, ಈಗ ಸೋಮಣ್ಣ ಅವ್ರ ಯಾವ್ದು ಏನಿಗೆ ನಡೆದಿಲ್ಲ, ಯಡಿಯೂರಪ್ಪಂದು ಬಸವರಾಜ ಬೊಮ್ಮಾಯಿ ಇಲ್ಲ. 1 ನಿಮಿಷ. ಅಂದ್ರೆ ಬಡವ್ರ ಬಗ್ಗೆ ಅವ್ರ ಕಾಲೇಜ್ ಇಲ್ಲ ಅಂತ ಯಾವ್ದು ಇಲ್ಲ, ಬಡವ್ರ ಬಗ್ಗೆ ಕಾಲೇಜ್ ಇರ್ಬೇಕು. ಪಾಪ ಸೋಮಣ್ಣನು ನನ್ನಂಗ್ ಪ್ರಯತ್ನ ಮಾಡಿದ್ರು, ಅವರು ಜಾದು ಮಾಡಿದ್ರು, ಏನೇನೋ ಚಡಿ ಮಾಡಿದ್ರು, ನಡೆದಿಲ್ಲ. ಏನಿಗೆ ನಡೆದಿಲ್ಲ? ಆ ಮುಖ್ಯಮಂತ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ. ಯಾರು ಇಲ್ಲ. ಈಗ ಬಡವ್ರ ಬಗ್ಗೆ ನನ್ಗೂ ಕಾಲೇಜ್ ಇದೆ. ನಾನು ಓಪನ್ ಆಗಿ ಮಾಧ್ಯಮ ಸ್ನೇಹಿತರಿಗೆ ಅಂತೀನಿ, ಮೊನ್ನೆ ಮುಖ್ಯಮಂತ್ರಿಗೆ ಕೊನೆಗೆ ನಾನು ಹೇಳ್ಬಿಟ್ಟೆ ಒಂದ್ಸತಿ, ಸರ್ ಏನಾರು ವರ್ಷದ ಬೈಲೇ ಇದ್ದಾರೆ ಕೇಳಿ. ನಾನು ನೋಡಿ ಸರ್, ನಾನು ಬಡವ್ರ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ನಾನು ಈ ಶಾಪ ನಾನು ತಗೊಳಕ್ ಸಿದ್ಧ ಇಲ್ಲ, ಅವ್ರ ಗೋಲ್ಡ್ ನನ್ ನೋಡಕ್ ಆಗ್ತಾ ಇಲ್ಲ, ನಾನು ಬೇಕಾದ್ರೆ ವಸತಿ ಬಿಟ್ಟು ಕೊಟ್ಬಿಡ್ತೀನಿ ಅಂದ್ರೆ. ನಾನು ಏನಕ್ಕಂದ್ರೆ ನನ್ನ ಇಲಾಖೆಯಲ್ಲಿ ಅಂತ ನಾನು ಹಿಂಗ್ ನೋಡ್ಕೊಂಡಿರ್ಲಿ, ಹೆಂಗಿರಕ್ ಸಾಧ್ಯ? ನನ್ನ ಅಲ್ಪಸಂಖ್ಯಾತರು ನನ್ನ ಮೈ ಒಪ್ಪೆ ಸಾಕ್ತಾರೆ, ನನಗೆ ಬೇಡ ಸರ್ ಅಂದೆ. ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಮೊನ್ನೆ ಮುಖ್ಯಮಂತ್ರಿ ಕಾಲೇಜ್ ಇತ್ರಿ ಬಡವ್ರ ಬಗ್ಗೆ, ಯಾರ್ರೀ ಒಪ್ಕೊಂತಾರೆ ಹೇಳ್ರಿ? ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ನಾನು.
ಯಾರು ಒಪ್ಕೊಂತಾರೆ? 9,000 ಕೋಟಿ ಇದು ಗ್ಯಾರಂಟಿ ಕೆಲಸದ ಬಗ್ಗೆ ನಮ್ಗೆ ಅಪ್ರಿಷಿಯೇಷನ್ ಅನ್ಸುತ್ತೆ. ಕೆಲಸದ ಬಗ್ಗೆ ನಮ್ಗೆ ಅದೇ ಹೆಂಗ್ ತರ್ತಾ ಇದೆ ದುಡ್ಡು? ತರ್ತಾ ಇಲ್ಲ ಹಂಗಿಲ್ಲ. ಒಂದ್ ನಿಮಿಷ ಪ್ರಸಾದ್ ಸರ್, ನಾನು ಹೇಳಿಲ್ವಾ, ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪ ಅವರು ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿತವನು ಅವಾಗ ಯಾವ ಗ್ಯಾರಂಟಿನೂ ಇರ್ಲಿಲ್ಲಲ್ಲ. ಆಮೇಲೆ ಮುಖ್ಯಮಂತ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿಕ್ತಾನೆ ಸರ್ ಒಪ್ಕೊಂಡ್ರು, ಇಲ್ಲ ಎಲ್ಲಿ ಒಪ್ಕೊಂತಾ ಇದ್ರು? ಇಲ್ಲ ತಿಂಡಿ ಕಾಫಿ ರಾಜ್ಯಪಾಲರು ಭಾಷಣ ಅರ್ಥಕ್ಕೆ ಮುಗಿಸಿದ್ರು ಸರ್. ನೋಡ್ರಿ ಸರ್, ಅದೂನು ರಾಜಕೀಯ ಅವರು ಅದು ನೋಡಿರ್ಬೋದು. ಮೊದಲೇ ಬಾರಿ ನನ್ನ ಅನಿಸಿಕೆ ಇತಿಹಾಸದಲ್ಲಿ ರಾಜ್ಪಾಲರು 2 ನಿಮಿಷ 3 ನಿಮಿಷ ಭಾಷಣ ಮಾಡಿ ಹೋಗಿರೋದು ಇತಿಹಾಸದಲ್ಲಿ ಮೊದಲೇ ಬಾರಿ ನಾನು ನೋಡ್ತಾ ಇರೋದು. ನಾನು ರಾಜಕೀಯ 25 ವರ್ಷ ಆಯ್ತು. ಈಗ ಅದರಲ್ಲೂ ಬರೇ ಏನ್ ಮಾಡ್ತಾರ ಅವರು, ರಾಜಕೀಯ ಮಾಡ್ತಾರೆ. ಏನಕ್ಕೆ, ಯಾವ ವಿಚಾರಕ್ಕೆ ಇದಾಯ್ತು ರಾಜ್ಪಾಲರು ಭಾಷಣ ಮಾಡಲ್ಲ ಅಂದ್ರು? ನರೇಗಾ ಕೋಸ. ಏನಕ್ಕೆ ನರೇಗಾ ಕೋಸ ಅಂತ ಹೇಳಿ ಅಂತ ಕೂತ್ಕೊಳ್ರಿ ಒಂದ್ ರಾಜ್ಪಾಲರು ಏನಕ್ಕೆ ಇದಲ್ಲೂ ರಾಜಕೀಯ ನೋಡಿ ಹೆಂಗಿದೆ. ನಾವೇನ್ ಮಾಡಿದೀವಿ, ಒಂದು ಲೈನ್ ಸೇರಿದ್ವಿ, ನರೇಗಾ ಬಗ್ಗೆ ಸೇರಿಸಿದ್ವಿ. ಏನಕ್ಕೆ ನಾವು ಹೋರಾಟ ಮಾಡ್ತೀವಿ ನರೇಗಾ ಬಗ್ಗೆ? ನಮ್ಮ ನಾಯಕ